ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ಆಗ್ತಾ ಇರೋದು ಸುಳ್ಳ? ರಶ್ಮಿಕಾ ಮಂದಣ್ಣ ಈ ಬಗ್ಗೆ ಮಾತನಾಡಿದ್ದಾರೆ, ಆದ್ರೆ ಹೀಗ್ಯಾಕೆ ಹೇಳಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗಿದೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ. ಫೆಬ್ರವರಿ 26ರಂದು ಉದಯಪುರದಲ್ಲಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಮದುವೆ ಅನ್ನೋ ಸುದ್ದಿಯ ಬಗ್ಗೆ ರಶ್ಮಿಕಾ ಈಗ ಮಾತನಾಡಿದ್ದಾರೆ. ಕಳೆದ 4 ವರ್ಷದಿಂದಲೂ ರೂಮರ್ಸ್ ಇವೆ ಅಂತಲೂ ಹೇಳಿದ್ದಾರೆ. ಆದ್ರೆ ಅಸಲಿಗೆ ಮದುವೆ ಮ್ಯಾಟರ್ ಬಗ್ಗೆ ಏನ್ ಹೇಳಿದ್ದಾರೆ ಎನ್ನುವ ವಿವರ ಇಲ್ಲಿದೆ ನೋಡಿ. ರಶ್ಮಿಕಾ ಮಂದಣ್ಣ ಮದುವೆ ಫಿಕ್ಸ್ ಆಗಿದೆ. ಫೆಬ್ರವರಿ 26, 2026ರಂದು ಮದುವೆ ಇದೆ. ಉದಯಪುರದಲ್ಲಿಯೇ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಮದುವೆ ಆಗ್ತಾ ಇದೆ. ಈ ರೀತಿಯ ಸುದ್ದಿ ಹರಿದಾಡುತ್ತಲೇ ಇವೆ. ರಶ್ಮಿಕಾ ಈ ಬಗ್ಗೆ ಏನೇ ಕೇಳಿದ್ರು ಸ್ಮೈಲ್ ಮಾಡಿ ಹೊರಟೆ ಹೋಗ್ತಾರೆ. ಆದ್ರೆ ಸಂದರ್ಶನದಲ್ಲಿ ಮದುವೆ ಪ್ರಶ್ನೆನ ರಶ್ಮಿಕಾ ಮತ್ತೆ ಎದುರಿಸಿದ್ದಾರೆ. ಸಂದರ್ಶನದಲ್ಲಿ ಕೇಳಲಾದ ಪ್ರಶ್ನೆಗೆ ರಶ್ಮಿಕಾ ಮಂದಣ್ಣ ಹೀಗೆ ಹೇಳಿದ್ದಾರೆ. ಆಫ್ ದಿ ರೆಕಾರ್ಡ್ ನಾನು ಈ ಬಗ್ಗೆ ಮಾತನಾಡುವೆ, ಆದ್ರೆ ಕಳೆದ 4 ವರ್ಷದಿಂದಲೂ ರೂಮರ್ಸ್ ಇದ್ದೇ ಇವೆ. ಈ ಒಂದು ಮದುವೆ ವಿಷಯಕ್ಕೆ ಸಂಬಂಧಿಸಿದಂತೆ ಇರೋ ವಿಷಯವನ್ನ ಮಾತನಾಡುವೆ, ಆದ್ರೆ ಯಾವಾಗ ಮಾತನಾಡಬೇಕೋ ಆವಾಗ ನಾನೇ ಮಾತನಾಡುವೆ ಅಂತಲೇ ರಶ್ಮಿಕಾ ಮಂದಣ್ಣ ಹೇಳಿದ್ದಾರೆ. ರಶ್ಮಿಕಾ ಮಂದಣ್ಣ ತಮ್ಮ ಮದುವೆ ಬಗ್ಗೆ ಏನು ಹೇಳೋದಿಲ್ಲ, ಎಲ್ಲವನ್ನು ತಮ್ಮ ನಗುವಿನಲ್ಲಿಯೇ ಮರೆಮಾಚಿ ಅಲ್ಲಿಂದ ಎದ್ದು ಹೋಗ್ತಾರೆ. ಇಲ್ಲವೇ ಬೇರೆ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಕೆಲಸ ಮಾಡ್ತಾರೆ. ಆದ್ರೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ಮ್ಯಾಟರ್ ಸದ್ದು ಮಾಡ್ತಾನೆ ಇದೆ. ಉದಯಪುರದಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆ ಆಗ್ತಾ ಇದ್ದಾರೆ. ಇವರ ಮದುವೆ ಅದ್ದೂರಿಯಾಗಿ ನಡೀತಾ ಇದೆ. ಫೆಬ್ರವರಿ 26ರಂದು ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇವೆ ಅಂತಲೂ ಸುದ್ದಿ ಇದೆ. ಆದ್ರೆ ರಶ್ಮಿಕಾ ಮಂದಣ್ಣ ಈ ಬಗ್ಗೆ ಏನು ಕನ್ಫರ್ಮ್ ಮಾಡಿಲ್ಲ. ನಾನು ಈ ಡೇಟ್ಗೆ ಮದುವೆ ಆಗ್ತಾ ಇದ್ದೇನೆ ಅಂತ ಹೇಳ್ಕೊಂಡಿಲ್ಲ, ಹೇಳುವ ಸಮಯ ಬಂದಾಗ ನಾನೇ ಹೇಳುವೆ ಅಂತಲೇ ರಶ್ಮಿಕಾ ಮಂದಣ್ಣ ಹೇಳಿದ್ದಾರೆ. ರಶ್ಮಿಕಾ ಮಂದಣ್ಣ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ. ಸಂದರ್ಶನದ ವಿಡಿಯೋ ರೀಲ್ಸ್ ರೂಪದಲ್ಲೂ ಹರಿದಾಡ್ತಾ ಇದೆ. ಹಾಗೆ ಅಷ್ಟೇ ಕುತೂಹಲ ಕೂಡ ಮೂಡಿಸ್ತಾ ಇದೆ ಅಂತಲೇ ಹೇಳ್ಬೋದು.